ಧರ್ಮಸ್ಥಳದ ಗುಂಡಿ ಶೋಧ ಕಾರ್ಯಕ್ಕೆ ಬೀಳುತ್ತಾ ಬ್ರೇಕ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. 14 ದಿನದಿಂದ ಶೋಧ ನಡೆಸಿದ್ರು ಯಾವುದೇ ಕಳೇಬರ ಪತ್ತೆಯಾಗಿಲ್ಲ. ಕೇವಲ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಒಂದಿಷ್ಟು ಮೂಳೆಗಳು. ಉಳಿದ 15 ಪಾಯಿಂಟ್ಗಳಲ್ಲಿ ಹುಡುಕಿದ್ರು ಏನೇನೂ ಸಿಕ್ಕಿಲ್ಲ. ಹೀಗಾಗಿ ಗುಂಡಿ ಆಗಿದ್ದು ಶೋಧ ಕಾರ್ಯಕ್ಕೆ ಶೀಘ್ರವೇ ಬ್ರೇಕ್ ಹಾಕಲಾಗುತ್ತಾ? ಈ ಬಗ್ಗೆ ಸಿಎಂಗೆ ಮಾಹಿತಿ ನೀಡಲಿರುವಂಥ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಈ ಒಂದು ಸಮಾಧಿ ಶೋಧ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಕಳೆದ 14 ದಿನದಿಂದ ನಡೀತಾ ಇರುವಂಥ ಇವರ ಒಂದು ಕಾರ್ಯಾಚರಣೆ, ಇಷ್ಟು ಪಾಯಿಂಟ್ಗಳ ಪೈಕಿ ಕೇವಲ ಒಂದೇ ಒಂದು ಪಾಯಿಂಟ್ 6ರಲ್ಲಿ ಅದರಲ್ಲೂ ಕೂಡ ಸಿಕ್ಕಿರುವಂತಹ ಮೂಳೆ ಕಳೇಬರ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಪುರುಷನ ಕಳೇಬರ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಈತನ ಆರೋಪ ಇರುವಂಥದ್ದು 100ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರು ಮತ್ತು ಮಹಿಳೆಯರು ಅಂತ. ಆದರೆ ಅದರಲ್ಲಿ ಬಹುತೇಕ ಅಂತ ಇರಬಹುದು. ಬಟ್ ಇದು 6ನೇ ಒಂದು ಪಾಯಿಂಟ್ನಲ್ಲಿ ಸಿಕ್ತು. ಬಟ್ ಸ್ಟಿಲ್ ಆತನ ಒಂದು ಮಾತಿಗೆ ಬೆಲೆ ಕೊಟ್ಟು ಆತನೇ ಕೊಟ್ಟಂತಹ ವಿಚಾರಣೆಯಲ್ಲಿ ಒಂದು ಮಾಹಿತಿ ಪ್ರಕಾರ SIT ಅವರು ಇಲ್ಲಿಯ ತನಕ ಕಳೆದ 14 ದಿನಗಳಿಂದ ನಿರಂತರವಾದಂಥ ಮಳೆಯ ಮಧ್ಯದಲ್ಲೂ ಮತ್ತು ಈತ ಮಾಡ್ರನ್ ಟೆಕ್ನಾಲಜಿ ಬಳಸಬೇಕು ಅನ್ನುವಂಥ ಕಾರಣಕ್ಕೆ ನಿನ್ನೆಯಿಂದ ಇವತ್ತಿನವರೆಗೂ 13ರಲ್ಲಿ GPR ಬಳಸಿಕೊಂಡು ಹಿಟಾಚಿಯನ್ನು ಬಳಸಿ 14-15 ಅಡಿ ಆಳ ಅಗಿತಾ ಇದ್ರು ಕೂಡ ಏನೂ ಸಿಗ್ತಾ ಇಲ್ಲ. ಹೀಗಾಗಿ ಈ ಒಂದು ಏನು ಹೇಳ್ತಾರೆ ತನಿಖೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ